ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಕಂಡ ಒಂದು ನಿಜವಾದ ಮುತ್ತು ಯಾರು ಗೊತ್ತಾ? ಬನ್ನಿ ಇವತ್ತು ಆ ಮುತ್ತಿನ ಕತೆ ಹೇಳ್ತೀನಿ. ಕೆಲವರು ಬದುಕುವುದು ವರ್ಷಗಳಷ್ಟು, ಆದರೆ ಕೆಲವರು ಬದುಕುವುದು ಇತಿಹಾಸವಾಗಲು. ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ಹುಡುಗ ಒಂದು ದಿನ ಕನ್ನಡದ ಸಿನಿಮಾ ಮುಖವನ್ನು ಬದಲಿಸುವನು ಎಂದು ಆ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆ ಹುಡುಗನೇ ಕರಾಟೆ ಕಿಂಗ್ ಶಂಕರ್ ನಾಗ್. 1954 ನವೆಂಬರ್ನಲ್ಲಿ ಕರ್ನಾಟಕದ ಕರಾವಳಿ ಭಾಗದ ಬಳಿ ಒಂದು ಸರಳ ಕುಟುಂಬದಲ್ಲಿ ಶಂಕರ್ ನಾಗ್ ಅವರು ಜನಿಸಿದರು. ಅವರ ಮೂಲ ಹೆಸರು ಶಂಕರ್ ನಾಗರಕಟ್ಟೆ. ಅವರ ತಂದೆ ಸದಾನಂದ ನಾಗರಕಟ್ಟೆ, ತಾಯಿ ಆನಂದಿ. ಶಂಕರ್ ನಾಗ್ ಅವರಿಗೆ ಒಂದು ಅದ್ಭುತ ಕುಟುಂಬ ಬೆಂಬಲವಿತ್ತು. ಅವರ ಸಹೋದರನೇ ಆನಂತರ ಕನ್ನಡದ ಪ್ರಸಿದ್ಧ ನಟ ಮತ್ತು ನಿರ್ದೇಶಕರಾದ ಅನಂತ್ ನಾಗ್ ಅವರು. ಈ ಇಬ್ಬರ ಸಹೋದರರು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬಾಲ್ಯದಿಂದಲೇ ಶಂಕರ್ ಅವರಿಗೆ ನಾಟಕ, ಕಲಾ ಮತ್ತು ಅಭಿನಯದ ಮೇಲೆ ಅಪಾರವಾದ ಆಸಕ್ತಿ ಇತ್ತು. ಆದರೆ ಸಿನಿಮಾ ಲೋಕದಲ್ಲಿ ಯಶಸ್ಸು ಪಡೆಯುವುದು ಅಷ್ಟು ಸುಲಭದ ವಿಷಯವಲ್ಲ. ಬಹಳ ವರ್ಷಗಳ ಪ್ರಯತ್ನ ನಂತರ 1978ರಲ್ಲಿ ಅವರ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬಂದಿತು. ಆ ಸಿನಿಮಾ ಒಂದಾನೊಂದು ಕಾಲದಲ್ಲಿ. ಈ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರ ಅಭಿನಯ ಎಲ್ಲರ ಗಮನ ಸೆಳೆಯಿತು. ಮೊದಲ ಸಿನಿಮಾದಲ್ಲೇ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಂಸೆ ದೊರಕಿತು. ಅಲ್ಲಿಂದ ಆರಂಭವಾಯಿತು ಒಬ್ಬ ಲೆಜೆಂಡ್ನ ಪಯಣ. 1980ರಲ್ಲಿ ದಶಕದಲ್ಲಿ ಶಂಕರ್ ನಾಗ್ ಕನ್ನಡದ ಸಿನಿಮಾದ ಅತ್ಯಂತ ಸ್ಟೈಲಿಶ್ ಹೀರೋ ಆಗಿದ್ದರು. ಅವರ ಆ್ಯಕ್ಷನ್ ಸ್ಟೈಲ್, ವೇಗ ಮತ್ತು ವಿಭಿನ್ನ ಪಾತ್ರಗಳು ಜನರ ಮನಸ್ಸನ್ನು ಗೆದ್ದವು. ಅವರು ಕೆಲವು ಸೂಪರ್ ಹಿಟ್ ಸಿನಿಮಾಗಳು ಯಾವ್ಯಾವುದೆಂದರೆ ಆಟೋ ರಾಜ, ಗೀತಾ, ಮಿಂಚಿನ ಊಟ. ಈ ಸಿನಿಮಾಗಳ ನಂತರ ಜನರು ಅವರಿಗೆ ಒಂದು ಹೆಸರಿನಿಂದ ಕರೆಯುತ್ತಿದ್ದರು, ಕರಾಟೆ ಕಿಂಗ್. ಶಂಕರ್ ನಾಗ್ ಕೇವಲ ನಟ ಮಾತ್ರವಲ್ಲ, ಒಬ್ಬ ಅದ್ಭುತ ನಿರ್ದೇಶಕ ಮತ್ತು ವಿಷನರಿ. ಭಾರತದ ಟಿವಿ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸರಣಿಯಲ್ಲಿ ಒಂದಾದ ಮಾಲ್ಗುಡಿ ಡೇಸ್, ಈ ಸರಣಿಯನ್ನು ನಿರ್ದೇಶಿಸಿದವರು ಕೂಡ ಶಂಕರ್ ನಾಗ್ ಅವರು. ಈ ಸರಣಿ ಇಂದಿಗೂ ಭಾರತದ ಅತ್ಯುತ್ತಮ ಟಿವಿ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಅವರು ಬೆಂಗಳೂರಿನ ನಗರದ ಅಭಿವೃದ್ಧಿಯ ಬಗ್ಗೆ ಕೂಡ ದೊಡ್ಡ ಕನಸುಗಳನ್ನು ಕಂಡವರು. ಇಂದಿನ ನಮ್ಮ ಮೆಟ್ರೋ ಕನಸು ಕೂಡ ಶಂಕರ್ ನಾಗ್ ಅವರ ಆಲೋಚನೆಯಿಂದಲೇ ಆರಂಭವಾಯಿತು ಎಂದು ಹೇಳುತ್ತಾರೆ. ಶಂಕರ್ ನಾಗ್ ಅವರ ಜೀವನದಲ್ಲಿ ಮತ್ತೊಂದು ಪ್ರಮುಖ ವ್ಯಕ್ತಿ ಅಂದರೆ ಅದು ಅವರ ಪತ್ನಿ ಅರುಂಧತಿ ನಾಗ್ ಅವರು. ಅವರು ಕನ್ನಡದ ಪ್ರಸಿದ್ಧ ನಟಿ. ಇವರಿಬ್ಬರಿಗೂ ಒಬ್ಬ ಮಗಳು ಇದ್ದರು, ಅವರು ಕಾವ್ಯ ನಾಗ್ ಅವರು. ಇಂದಿಗೂ ಅವರ ಪತ್ನಿ ಅರುಂಧತಿ ನಾಗ್ ಅವರು ಬೆಂಗಳೂರಿನಲ್ಲಿರುವಂಥ ಪ್ರಸಿದ್ಧ ರಂಗಭೂಮಿ ರಂಗಶಂಕರ್ ಮೂಲಕ ಶಂಕರ್ ನಾಗ್ ಅವರ ಕನಸನ್ನು ಮುಂದುವರಿಸುತ್ತಿದ್ದಾರೆ. ಶಂಕರ್ ನಾಗ್ ಅವರ ಸಾಧನೆಗಳು ಅಪಾರ. ಅವರು ತಮ್ಮ ಮೊದಲನೇ ಸಿನಿಮಾದಿಂದಲೇ ರಾಷ್ಟ್ರ ಮಟ್ಟದ ಪ್ರಶಂಸೆಯನ್ನು ಪಡೆದವರು. ಅವರು ಕೇವಲ 12 ವರ್ಷಗಳು ಮಾತ್ರ ಸಿನಿಮಾ ಜೀವನದಲ್ಲಿದ್ದದ್ದು. 12 ವರ್ಷದಲ್ಲಿ 90ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅವರ ಸೃಜನಶೀಲತೆ ಕನ್ನಡ ಸಿನಿಮಾವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಿತು. ಇಂದಿಗೂ ಶಂಕರ್ ನಾಗ್ ಅವರು ಕನ್ನಡ ಸಿನಿಮಾದ ಅತ್ಯಂತ ಕ್ರಿಯೇಟಿವ್ ವ್ಯಕ್ತಿಗಳಲ್ಲಿ ಒಬ್ಬನೆಂದು ಗೌರವಿಸುತ್ತಾರೆ. ಆದರೆ ವಿಧಿಯ ಆಟವೇ ಬೇರೆ. 1990 ಸೆಪ್ಟೆಂಬರ್ 30ರಂದು ಒಂದು ದುರ್ಘಟನೆಯಿಂದ ಶಂಕರ್ ನಾಗ್ ಅವರು ನಮ್ಮನ್ನು ಬಿಟ್ಟು ಹೋದರು. ಆಗ ಅವರ ವಯಸ್ಸು ಕೇವಲ 36 ವರ್ಷ. ಕೆಲವರು ಬದುಕುವ ಕಾಲ ಕಡಿಮೆ, ಆದರೆ ಅವರು ಮಾಡಿದ ಸಾಧನೆ ಯುಗಾಂತರಕ್ಕೂ ಉಳಿಯುತ್ತದೆ. ಅಂತಹ ವ್ಯಕ್ತಿ ನಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್. ಅವರು ಇಲ್ಲದಿದ್ದರೂ ಅವರ ಕನಸು, ಅವರ ಕಲೆ, ಅವರ ಪ್ರೇರಣೆ ಇಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ. ಕರ್ನಾಟಕದ ಒಂದು ಕಮ್ಯುನಿಟಿ ಅಂತಲೇ ಕೇಳುವಂತಹ ಕನ್ನಡದ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬರೂ ಕೂಡ ಆ ಒಬ್ಬ ವ್ಯಕ್ತಿಯ ಒಂದು ಫೋಟೋವನ್ನು ಅವನ ಒಂದು ಆಟೋದಲ್ಲಿ ಪ್ರದರ್ಶನ ಮಾಡುತ್ತಾನೆ. ಯಾಕಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ಗಳು ಕೂಡ ಶಂಕರ್ ನಾಗ್ ಅವರು ಸ್ಫೂರ್ತಿ. ನಿಜವಾಗಿಯೂ
ಅವರ ಒಂದು ಧ್ವನಿ ಇದೆ ಗೊತ್ತಾ, ಅದೊಂಥರ ನಿಜವಾಗ್ಲೂ ಮಾಸ್ಟರ್ ಅಂತಲೇ ಹೇಳ್ಬೋದು. ಆ ಒಂದು ಧ್ವನಿ ಮೂಲಕ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಇದೇ ಥರ ಸಿಗೋಣ. ನಿಮ್ಮ ಬೆಂಬಲ ನನಗೆ ಬೇಕಾಗಿದೆ. ಧನ್ಯವಾದ.